ಈ ಧಾರ್ಮಿಕ ಹೋರಾಟ ಸಂದರ್ಭದಲ್ಲಿ ನಮಗೆ ಬಹಳ ಯಾಕೆ ಅಧ್ಯಯನ ಮಾಡೋಕ್ಕಾಗಿಲ್ಲ, ಮಾಡಿಲ್ಲ ಅನ್ನೋದು ನನ್ನ ತುಂಬ ಕಾಡುವಂಥ ಪ್ರಶ್ನೆ. ಒಂದು ವೇಳೆ ನಮ್ಮ ಸಂಘಟನೆಗಳು ಬಾಬಾ ಸಾಹೇಬರ ಸಾಮಾಜಿಕ ಹೋರಾಟ ಮತ್ತು ರಾಜಕೀಯ ಹೋರಾಟವನ್ನು ಬಿಟ್ಟು ಧಾರ್ಮಿಕ ಹೋರಾಟವನ್ನೇ ಅಧ್ಯಯನ ಮಾಡಿದರೆ ಖಂಡಿತವಾಗಿ ಬುದ್ಧಿಸ್ಟ್ ಮೂವ್ಮೆಂಟು 70ರ ದಶಕಗಳೇ ಸ್ಟಾರ್ಟ್ ಆಗ್ತಿತ್ತು. ಅದ್ರಾಗ ಆಗಲಿಲ್ಲ. ಇನ್ನೊಂದು ಪ್ರಶ್ನೆ ನನಗನ್ನಿಸ್ತಾ ಇರ್ತದೆ, ಬಾಬಾ ಸಾಹೇಬರು ಎಲ್ಲಿ ಹೋರಾಟವನ್ನು ನಿಲ್ಲಿಸಿದ್ರು ಅಥವಾ ಎಲ್ಲಿ ತಮ್ಮ ಹೋರಾಟದ ರಥವನ್ನು ನಿಲ್ಲಿಸಿದ್ರು ಅಲ್ಲಿಂದ ನಾವು ಎಳಿಬೇಕಾಗಿತ್ತು. ನಾವೇನು ಮಾಡಿದ್ವಿ, ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೋ ಅಲ್ಲಿಂದ ಶುರು ಮಾಡಿದ್ವಿ. ಅವ್ರು ಸ್ಟಾರ್ಟ್ ಮಾಡಿದ ಎಲ್ಲಿಂದ 24ರಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ಸ್ಟಾರ್ಟ್ ಮಾಡಿದ್ರಲ್ಲ, ಅದು ಸ್ಟಾರ್ಟಿಂಗ್ ಪಾಯಿಂಟ್. 56ರ ಇಸ್ವಿಯನ್ನು ದಮ್ಮನ ಸ್ವೀಕಾರ ಮಾಡಿದ್ರಲ್ಲ, ಅದು ಎಂಡಿಂಗ್ ಪಾಯಿಂಟ್. ನಾವೆಲ್ಲಿ ಶುರು ಮಾಡಬೇಕಾಗಿತ್ತು? 56ಕ್ಕೆ ಶುರು ಮಾಡಬೇಕಿತ್ತು. ನಾವೇನು ಮಾಡಿದ್ವಿ? 24ರಿಂದ ಶುರು ಮಾಡಿದ್ವಿ. ಹಾಗಾಗಿ ಸಂಘಟನೆಗಳು ಒಂದಾದವು, 100 ಆಯಿತು. ಈಗ ಲಕ್ಷ ಸಂಘಟನೆಗಳಿದ್ದಾವೆ. ಎಲ್ಲ ಸಂಘಟನೆಗಳಿಗೂ ಪದಾಧಿಕಾರಿಗಳಿದ್ದಾರೆ, ಅಧ್ಯಕ್ಷ ಇದ್ದಾರೆ, ಉಪಾಧ್ಯಕ್ಷ ಇದ್ದಾರೆ, ಕಾರ್ಯದರ್ಶಿ ಇದ್ದಾರೆ, ಖಜಾಂಚಿ ಇದ್ದಾರೆ. ಅದರ ಲೀಡರ್ಗಳೇ ಇಲ್ಲ. ಯಾವುದೇ ಸಂಘದ ಅಧ್ಯಕ್ಷ ಲೀಡರ್ ಅಲ್ಲ. ಇವನ್ MP MLA ಕೂಡ ಲೀಡರ್ ಅಲ್ಲ. ಲೀಡರ್ ಅಂದ್ರೆ ಅರ್ಥ ಬೇರೆ. ಲೀಡರ್ ಆದವನು ಅಧ್ಯಕ್ಷ ಆಗಬೇಕಾಗಿಲ್ಲ, MLA ಕೂಡ ಆಗಬೇಕಾಗಿಲ್ಲ. ಅವನು MLA ಆಗದೆ, ಅಧ್ಯಕ್ಷನಾಗದೆ ಕೂಡ ಅವನು ತನ್ನ ನಾಯಕತ್ವವನ್ನು ಕೊಡೋಕ್ಕೆ ಸಾಧ್ಯ. ನಮ್ಮ ಲೀಡರ್ ಮಾನ್ಯವರು ಕಾಂಚೀರಾಮ್ ಸಾಹೇಬರು, ಕಾಂಚೀರಾಮ್ ಸಾಹೇಬರು ನಮ್ಮ ಸಮಾಜದಲ್ಲಿ ಕ್ಲರ್ಕ್ಗಳಿದ್ದಾರೆ, ಟೀಚರ್ಸ್ ಇದ್ದಾರೆ, ಲೆಕ್ಚರ್ಸ್ ಇದ್ದಾರೆ, ಅಡ್ವೊಕೇಟ್ಸ್ ಇದ್ದಾರೆ, IAS IPS ಆಫೀಸರ್ಸ್ ಇದ್ದಾರೆ. ಆದರೆ ಅವರನ್ನು ಮುನ್ನಡೆಸುವ ನಾಯಕನೇ ಇಲ್ಲ ಅಂತ ಹೇಳ್ತಾರೆ. ಆ ಮುನ್ನಡೆಸುವ ನಾಯಕ ಇದ್ದಿದ್ದರೆ ಖಂಡಿತವಾಗಿ ಈ ಬುದ್ಧಿಸ್ಟ್ ಮೂವ್ಮೆಂಟ್ 30 ವರ್ಷದಿಂದ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ನಾವು ಒಂದು ಬೌದ್ಧಿಕ ತಂಡವನ್ನು ರಚನೆ ಮಾಡಬೇಕಾಗಿದೆ. ಅವ್ರಿಗೆ ಅಧ್ಯಯನ ಮಾಡೋದೇ ಕೆಲಸ ಆಗಬೇಕು. ಯಾವುದು ಸರಿ ಮತ್ತು ಪ್ರಸ್ತುತಕ್ಕೆ ಯಾವುದು ಸರಿ ಅದನ್ನು ನಮಗೆ ಹೇಳುವಂಥ ಒಂದು ತಂಡ ಬೇಕು. ನಮಗೆ ಅದನ್ನು ಫಾಲೋ ಮಾಡ್ತಕ್ಕಂಥ ಬಹುದೊಡ್ಡ ವರ್ಗ ಇದೆ, ಅವರಿಗೆ ಅದನ್ನು ತರಬೇತಿ ಕೊಡ್ತಕ್ಕಂಥ ಕೆಲಸನ ಮಾಡಬೇಕು. ಬಾಬಾ ಸಾಹೇಬರು 56ನೇ ಇಸ್ವಿ ಅಕ್ಟೋಬರ್ 14 ದಮ್ಮನ ಸ್ವೀಕಾರ ಮಾಡಿದ ನಂತರ ಅವರಿಗೆ ಬಹುದೊಡ್ಡ ಯೋಜನೆ ಇತ್ತು. ಬರ್ಮಾದ ಬುದ್ಧ ಶಾಸನ ಕೌನ್ಸಿಲ್ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಬರ್ಮಾದ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಅವರಿಗೆ ಪತ್ರವನ್ನು ಬರೆದು, ನಾನು ಭಾರತದಲ್ಲಿ ಬೃಹತ್ತಾಗಿರ್ತಕ್ಕಂಥ 4 ಬುದ್ಧ ವಿಹಾರಗಳನ್ನ ಕಟ್ಟಬೇಕಾಗಿದೆ, ಅದಕ್ಕೆ ನನಗೆ ಆರ್ಥಿಕ ಸಂಪನ್ಮೂಲ ಬೇಕಾಗಿದೆ. ನಾನು ಸೆಣಬಿನ ಒಂದು ಬಿಸ್ನೆಸ್ ಅನ್ನ, ಒಂದು ಕೈಗಾರಿಕೆಯನ್ನು ಸ್ಟಾರ್ಟ್ ಮಾಡ್ತೀನಿ. ಆ ಸೆಣಬನ್ನ ನೀವು ನನಗೆ ಕೊಡಬೇಕು. ನಾನು ವ್ಯಾಪಾರವನ್ನು ಮಾಡಿ ನಿಮಗೆ 1% ನಿಮಗೆ ವಾಪಸ್ ಕೊಡ್ತೀನಿ. ಈ ಉಳಿದ ಲಾಭವನ್ನು ನಾನು ಬುದ್ಧ ವಿಹಾರವನ್ನು ಕಟ್ಟೋದಕ್ಕೆ, ಬುದ್ಧಿಸ್ಟ್ ಮೂವ್ಮೆಂಟ್ನ ಬೆಳೆಸೋದಕ್ಕೆ ನಾನು ಬಳಕೆ ಮಾಡ್ತೀನಿ ಅನ್ನುವಂಥ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಆದರೆ ಅದಕ್ಕೆ ಎಕ್ಸಿಕ್ಯೂಟಿವ್ ಆದ ಸಂದರ್ಭದಲ್ಲಿ ಬಾಬಾ ಸಾಹೇಬರು ನಮ್ಮನ್ನ ಬಿಟ್ಟು ಹೊರಟು. ಆ ಕಾರಣಕ್ಕಾಗಿ ಆ ಚಳವಳಿ ಮುನ್ನಡೆಯಲೇ ಇಲ್ಲ. ಆದರೂ ಕೂಡ ತಮಗೆ ಎಷ್ಟು ಗೊತ್ತೋ ಅಷ್ಟನ್ನ ತಿಳ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಜನ ಬಾಬಾ ಸಾಹೇಬರ ಅನುಯಾಯಿಗಳು ತಮಗೆ ಎಷ್ಟು ಸಾಧ್ಯ ಅಷ್ಟು ಕೆಲಸವನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಅದರ ಪರಿಣಾಮವೇ ಇವತ್ತು ನೀವು ಸೇರಿರ್ತಕ್ಕಂಥದ್ದು. ನಮ್ಮ ನಾಗೇಶ್ ಮೌರ್ಯ ಅವರು ತಮ್ಮ ಬದುಕನ್ನು ಅದಕ್ಕೋಸ್ಕರ ಮೀಸಲಾಗಿ ಇಟ್ಕೊಂಡಿದ್ದಾರೆ. ರಾಮಕೃಷ್ಣ ಅವರು ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಟ್ರಸ್ಟ್ನ ಎಲ್ಲ ಹಿರಿಯರು ಕೂಡ ಅದೇ ಒಂದು ಬದ್ಧತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಬೌದ್ಧ ಚಳವಳಿಯನ್ನ ಮನೆ ಮನೆಗೂ ತಲುಪಿಸಬೇಕಾಗಿದೆ. ಬಹಳ ಮುಖ್ಯವಾಗಿ ಒಂದು ಸಂಸ್ಕಾರವನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಇದರಲ್ಲಿ ಯಾವುದೇ ಜಾತಿ ಇರೋದಿಲ್ಲ. ದಯಮಾಡಿ ಬೌದ್ಧರಾದ ನಂತರ ಜಾತಿಗಾಗಿ ಗುರುಸ್ಗಳನ್ನು ಬಿಟ್ಟುಬಿಡಿ, ಅವಶ್ಯಕತೆ ಇಲ್ಲ. ನಮಗೆ ಬೌದ್ಧರಾಗಿದ್ದೀವಿ ಅಂದ್ರೆ ನೀವು ಮಾನಸಿಕವಾಗಿ ಪ್ರಬುದ್ಧರಾಗಿದ್ದೀರಿ ಅಂತ ಅರ್ಥ. ಮಾನಸಿಕವಾಗಿ ಪ್ರಬುದ್ಧನಾಗಿರ್ತಕ್ಕಂಥ ವ್ಯಕ್ತಿ ಯಾವುದೇ ಕಾರಣಕ್ಕೊಂದು ಜಾತಿಯಲ್ಲಿ ತಾನು ಗುರುಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಕು ಆಗಿಲ್ಲ. ನಾವು ಬೌದ್ಧರಾಗೆ ಗುರುಸ್ಕೊಳ್ಳೋಣ. ಬೌದ್ಧರಾಗಿ ಗುರುಸ್ಕೊಂಡಿರ್ತಕ್ಕಂಥ ಸಮಾಜ ಇರ್ತಲ್ಲ, ಅದು ಮಾತ್ರ ಪ್ರಬುದ್ಧ ಸಮಾಜ ಮಾಡಕ್ಕೆ ಸಾಧ್ಯ. ಪ್ರಬುದ್ಧ ಸಮಾಜ ಇರತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ರಾಷ್ಟ್ರ, ಅದು ಪ್ರಬುದ್ಧ ರಾಷ್ಟ್ರ ಆಗಕ್ಕೆ ಸಾಧ್ಯ, ಪ್ರಬುದ್ಧ ಭಾರತ ಆಗಕ್ಕೆ ಸಾಧ್ಯ. ಬುದ್ಧರ ಬಗ್ಗೆ ಮಾತನಾಡೋದಾದ್ರೆ, ಬಾಬಾ ಸಾಹೇಬ್ ಬಗ್ಗೆ ಮಾತನಾಡೋದಕ್ಕೆ 1 ಗಂಟೆ ಅಥವಾ 1 ದಿನ ಅಥವಾ 1.5 ವರ್ಷ ಕೂಡ ಸಾಲೋದಿಲ್ಲ. ನಾನು ನನ್ನ ಹತ್ರ 5,000 ಪುಸ್ತಕ ಇರಬೇಕು, ಆಲ್ಮೋಸ್ಟ್ ಎಲ್ಲನೂ ಓದಿದ್ದೀನಿ ಅಂತ ಅಂದ್ಕೊಂಡ್ರೆ ಕೂಡ ಇನ್ನೂ ಓದಿಲ್ಲ ಅಂತ ಅನಿಸ್ತದೆ ಅದನ್ನ ನೋಡಿದ್ರೆ.
ಹೊಸ ಪುಸ್ತಕ ಓದ್ದಂಗೆ ಆಗುತ್ತೆ. ನಿನ್ನೆ ಓದಿರ್ತೀವಿ ರಾತ್ರಿ ಅಶೋಕನ ಪುಸ್ತಕನ ಒಂದು ಮೋಸ್ಟ್ಲಿ 12:30 1 ಗಂಟೆ ಹತ್ರ ಓದ್ತಾ ಕೂತಿದ್ದೆ. ಅಶೋಕ ಚಂದ್ರಪ್ಪ ಬರೆದಿರ್ತಕ್ಕಂಥ ಪುಸ್ತಕ, ಅದ್ಭುತವಾದಂಥ ಪುಸ್ತಕ ಅದು. ಆ ಓದ್ತಾ ಇರಬೇಕಾದ್ರೆ ಇನ್ನೂ ಓದಿಲ್ಲ ಅನಿಸ್ತಾ ಇದೆ, ಮತ್ತೆ ಓದಿದ್ದು ರಿಪೀಟ್ ಮಾಡಬೇಕು ಅನಿಸ್ತಾ ಇದೆ. ನಾವು ಈಗ ಇರ್ತಕ್ಕಂಥ ಧರ್ಮದ ಹಿನ್ನೆಲೆ ಮತ್ತು ನಾವು ಒಪ್ಕೊಳ್ಬೇಕಾಗಿರ್ತಕ್ಕಂಥ ಅಥವಾ ಬಾಬಾ ಸಾಹೇಬ್ ತೋರಿದಂಥ ಬುದ್ಧರ ಧಮ್ಮ ಯಾವ ಡಿಫರೆನ್ಸ್ ಇದೆ, ಏನು ವ್ಯತ್ಯಾಸ ಇದೆ ಅದಕ್ಕೆ. ನಾನು ಯಾವ ಧರ್ಮವನ್ನು ಟೀಕೆ ಮಾಡೋ ಅವಶ್ಯಕತೆ ಟೀಕೆ ಮಾಡುವ ಬೇಕಾಗೂ ಇಲ್ಲ ನಮಗೆ. ನಾವು ವ್ಯಕ್ತಿಗಳನ್ನ ಯಾವುದೋ ಧರ್ಮವನ್ನು ಟೀಕೆ ಮಾಡಿ ವಿವಾದವನ್ನು ಮೈ ಮೇಲೆ ಹೇಳ್ಕೊಳ್ಳೋಂಥ ಅವಶ್ಯಕತೆ ಕೂಡ ಇಲ್ಲ. ಬಾಬಾ ಸಾಹೇಬರ ಕೆಲಸವನ್ನ ಮಾಡೇ ಇಲ್ಲ. ಧರ್ಮ ಮತ್ತು ಧಮ್ಮ, ಬಾಬಾ ಸಾಹೇಬರ ಬುದ್ಧ ಮತ್ತು ಆತನ ಧಮ್ಮದಲ್ಲಿ ಧರ್ಮ ಮತ್ತು ಧಮ್ಮಕ್ಕೆ ಇರ್ತಕ್ಕಂಥ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಹೇಳಿ. ಧರ್ಮದಲ್ಲಿ ದೇವರಿರ್ತಾನೆ, ಧರ್ಮದಲ್ಲಿ ದೆವ್ವ ಇರುತ್ತೆ, ಧರ್ಮದಲ್ಲಿ ಸ್ವರ್ಗ ಇರ್ತದೆ, ಧರ್ಮದಲ್ಲಿ ನರಕ ಇರ್ತದೆ, ಧರ್ಮದಲ್ಲಿ ಪಾಪ ಇರ್ತದೆ, ಧರ್ಮದಲ್ಲಿ ಪುಣ್ಯ ಇರ್ತದೆ. ಆದರೆ ಧಮ್ಮದಲ್ಲಿ ದೇವರು ಇಲ್ಲ, ದೆವ್ವೂ ಇಲ್ಲ, ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ, ಸ್ವರ್ಗನೂ ಮತ್ತು ನರಕ ಯಾವುದೂ ಇಲ್ಲ. ತಥಾಗತ ಗೌತಮ ಬುದ್ಧರು ಹೇಳುವಂತ 3 ಬಹುದೊಡ್ಡ ರೋಗಗಳು ಯಾವ್ದಪ್ಪ ಅಂದ್ರೆ ಹಸಿವು, ಬಾಯಾರಿಕೆ ಮತ್ತು ಭಯ. ನೀರು ಕುಡಿದ್ರೆ ಬಾಯಾರಿಕೆ ಹೋಗ್ತದೆ, ಊಟ ಮಾಡಿದ್ರೆ ಹಸಿವು ಕಮ್ಮಿ ಆಗ್ತದೆ, ಬಟ್ ಭಯ ಹೋಗಲ್ಲ. ಭಯ ಎಷ್ಟು ಮಟ್ಟಿಗೆ ನಮ್ಮನ್ನು ವ್ಯಾಪಕವಾಗಿ ಹಿಡ್ಕೊಂಡಿದೆ ಅಂತಂದ್ರೆ, ರಸ್ತೆಯಲ್ಲಿ ತಿರುಗಾಡಬೇಕಾದ್ರೂ ಒಂದು ಭಯ ಇರ್ತದೆ ನಮಗೆ, ಎಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೋ ಅಂತ. ರಾತ್ರಿ ಹೊತ್ತು ಮಲಗಿದ್ರೆ ಕಳ್ಳರ ನುಗ್ಗಿ ಏನಾದ್ರು ಮಾಡ್ತಾರೆ ನಾವು ಭಯ ಇರ್ತದೆ. ಅಥವಾ ನನ್ನ ಚೇಂಬರ್ಗೆ ಬರೋಕ್ಕೆ ಒಬ್ಬ ಅಧಿಕಾರಿಗೆ ಭಯ ಇರ್ತದೆ. ಇದೆಲ್ಲವೂ ಕೂಡ ನಿವಾರಣೆ ಆಗಬೇಕಾದ್ರೆ ಪ್ರಜ್ಞೆ ಒಂದೇ. ಇಲ್ಲೇ ಬರೆದಿದ್ದೀರಿ ನೀವೇ, ಪ್ರಜ್ಞೆ ಒಂದೇ, ಯಾವುದೂ ಕೂಡ ಔಷಧಿ ಇಲ್ಲ. ಬುದ್ಧರು ದೇವರ ಬಗ್ಗೆ ಏನು ಹೇಳಲಿಲ್ಲ, ದೇವಗಳ ಬಗ್ಗೆ ಮಾತಾಡಲಿಲ್ಲ. ಕಾಣದೇ ಇರೋದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ರು ಬುದ್ಧರು. ಕಾಣದೇ ಇರ್ತಕ್ಕಂಥದ್ದು, ಅನುಭವಕ್ಕೆ ಬಾರದೇ ಇರ್ತಕ್ಕಂಥ ಯಾವುದೇ ವಿಚಾರಗಳ ಬಗ್ಗೆ ನೀವು ಚರ್ಚೆ ಮಾಡಬೇಡಿ, ಅನಗತ್ಯ ಅದು. ಹಾಗಾದ್ರೆ ಬಾಬಾ ಸಾಹೇಬರು ಕಂಡಂತ ಬುದ್ಧ ಮತ್ತು ಆತನ ಧಮ್ಮ ಯಾವುದು? ಅದನ್ನ ಬಾಬಾ ಸಾಹೇಬರು ಕ್ಲಿಯರ್ ಕಟ್ ಆಗಿ ಸಂವಿಧಾನದ ಪೀಠಿಕೆಯಲ್ಲಿ ಅಳವಡಿಸಿಕೊಟ್ಟಿದ್ದಾರೆ. ಅವರು 1954ರಲ್ಲಿ BBC-ಗೆ ಕೊಟ್ಟಂತ ಒಂದು ಸಂದರ್ಶನದಲ್ಲಿ ನನ್ನ ವೈಯಕ್ತಿಕ ಫಿಲಾಸಫಿ, ಪರ್ಸನಲ್ ಫಿಲಾಸಫಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾವ ಪರ್ಸನಲ್ ಫಿಲಾಸಫಿ? ಲಿಬರ್ಟಿ, ಈಕ್ವಾಲಿಟಿ, ಫ್ರಟರ್ನಿಟಿ ಅಂಡ್ ಜಸ್ಟಿಸ್. ಇದೇ ನನ್ನ ವೈಯಕ್ತಿಕ ಸಿದ್ಧಾಂತ ಅಂತ ಹೇಳ್ತಾರೆ. ಆ 4 ಅಂಶಗಳನ್ನೇ ಸಂವಿಧಾನದ ಪೀಠಿಕೆಯಲ್ಲಿ ಅಳವಡಿಸ್ತಾರೆ. ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವ ಮತ್ತು ನ್ಯಾಯ. ಈ 4 ಅಂಶಗಳನ್ನ ಪ್ರಿಯಾಂಬಲಲ್ಲಿ ಅಳವಡಿಸ್ತಾರೆ.